ಹಾಯ್ ಹಲೋ ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಗಿಲ್ಲಿ ನಟ ನಾಳೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆ ಗಿಲ್ಲಿ ಅಭಿಮಾನಿಗಳು ಸಂತೋಷ ಪಡುವ ವಿಷಯ ಅಂತಲೇ ಹೇಳ್ಬೋದು. ಸಿನಿಮಾ ಮುಹೂರ್ತ ಕೂಡ ನಾಳೆ ರೆಡಿ ಆಗ್ತಾ ಇದೆ. ಎಸ್, ಬಿಗ್ ಬಾಸ್ನಲ್ಲಿ ಮನರಂಜನೆಯನ್ನು ಕೊಟ್ಟು ನಗಿಸಿ ನಲಿದಂತಹ ಅದ್ಭುತವಾದ ಕಲಾವಿದ ಗಿಲ್ಲಿ ನಟ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಒಂದೇ ಅಲ್ಲ, ಅವರು ಎಷ್ಟು ಶೋಸ್ಗಳನ್ನು ಮಾಡಿದಾರೋ ಅಷ್ಟು ಶೋಸ್ಗಳಲ್ಲಿ ಒಂದು ಎಲ್ಲ ಪಿಲ್ಲರ್ಸ್ಗಳಲ್ಲಿ, ಎಲ್ಲ ಮೇನ್ ಪಿಲ್ಲರ್ಸ್ಗಳಲ್ಲಿ ಗಿಲ್ಲಿನೂ ಕೂಡ ಒಬ್ಬರು ಅಂತಲೇ ಹೇಳ್ಬಹುದು. ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮನಸ್ಸನ್ನೇ ಗೆದ್ದಿರುವಂತಹ ಆ ಒಬ್ಬ ಗಿಲ್ಲಿ ನಟ ಎಲ್ಲರ ಒಂದು ಮನಸ್ಸನ್ನು ಗೆದ್ದು ಅದ್ಭುತವಾದ ಒಂದು ನಟನೆಯನ್ನು ಮಾಡಿ, ನಟನೆಯ ಮೂಲಕ ಇವತ್ತು ಬೆಳ್ಳಿ ಪರದೆ ಮೇಲೆ ರಾರಾಜಿಸೋಕೆ ಸಿದ್ಧರಾಗಿ ನಿಂತ್ಕೊಂಡಿದ್ದಾರೆ. ಅದಕ್ಕೆ ಮುಹೂರ್ತ ನಾಳೆ ಕೂಡಿ ಬಂದಿದೆ. ಶುಭ ಗಳಿಗೆ ಶುಭ ದಿನದಲ್ಲಿ ಅವರು ಮುಹೂರ್ತವನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಗಿಲ್ಲಿ ನಟ ಅಂದ ತಕ್ಷಣ ಹಲವಾರು ಜನರ ಒಂದು ಮೈಂಡಲ್ಲಿ ಓಡ್ತಾ ಇರೋದು ಈ ಒಂದು ಸಿನಿಮಾದಲ್ಲಿ ಗಿಲ್ಲಿ ನಟನಾಗಿ, ಹಾಗೆ ಕಾವ್ಯ ಆ ಒಂದು ಗಿಲ್ಲಿ ಸಿನಿಮಾಗೆ ನಟಿ ಆಗಬಹುದು ಅನ್ನೋ ಒಂದಿಷ್ಟು ತಮ್ಮ ಒಂದು ಥಾಟ್ಸ್ಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ. ತಪ್ಪಿಲ್ಲ, ಯಾಕಂದರೆ ಫೇಮಸ್ ಜೋಡಿಗಳನ್ನು ಹಾಕೋದ್ರಿಂದ ಸಿನಿಮಾನೂ ಕೂಡ ಗೆಲ್ಲತ್ತೆ ಅನ್ನೋ ಒಂದಿಷ್ಟು ಕಲ್ಪನೆಯೂ ಕೂಡ ಇರುತ್ತೆ. ಬಿಗ್ ಬಾಸ್ ಸ್ಪರ್ಧಿಗಳು ಸಿನಿಮಾ ಮಾಡೋದು ಹೊಸದಲ್ಲ, ಆದರೆ ಯಾವ ಜೋಡಿ ಕ್ಲಿಕ್ ಆಗಿದೆ, ಯಾವ ಜೋಡಿ ಜನರ ಮನಸ್ಸನ್ನು ಆಕರ್ಷಿಸಿದೆ, ಯಾವ ಜೋಡಿ ಸಿನಿಮಾ ಮಾಡಿಸಿದ್ರೆ ಆ ಒಂದು ಸಿನಿಮಾ ಓಡಬಹುದು ಅನ್ನೋ ಒಂದಿಷ್ಟು ಥಾಟ್ಸ್ಗಳು ಸಿನಿಮಾ ಮಾಡುವಂತಹ ಎಲ್ಲ ಟೆಕ್ನಿಷಿಯನ್ಸ್ಗಳಲ್ಲಿ ಇರುತ್ತೆ. ಅಂತಹದ್ದೇ ಒಂದು ಯೋಚನೆ ಜನರು ಮಾಡಿರೋದು ಸಹಜನೇ ಅಂತ ಹೇಳ್ಬೋದು. ಬಟ್ ಆ ಒಂದು ಸಿನಿಮಾದಲ್ಲಿ ಕಾವ್ಯ ಅವರು ಹೀರೋಯಿನ್ ಆಗ್ತಾರೋ ಇಲ್ವೋ ಅನ್ನೋದು ಇಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಯಾಕಂದರೆ ಎಲ್ಲಿನೂ ಕೂಡ ಒಂದು ಹಿಂಟನ್ನು ಕೂಡ ಬಿಟ್ಕೊಟ್ಟಿಲ್ಲ ಆ ಒಂದು ಸಿನಿಮಾಗೆ ನಾಯಕಿ ಯಾರು ಅಂತ. ಎಲ್ರಿಗೂ ಗೊತ್ತಿರ್ಬೋದು, ಗಿಲ್ಲಿ ನಟನೆ ಮಾಡ್ತಾ ಇದ್ದಾರೆ, ಲೀಡ್ ರೋಲ್ನಲ್ಲಿ ಬರ್ತಾ ಇದ್ದಾರೆ, ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಆದರೆ ಕಾವ್ಯ ಅವರು ಸಿನಿಮಾದಲ್ಲಿ ನಟಿ ಆಗ್ತಾರೆ ಅನ್ನೋದು ಎಲ್ಲಿನೂ ಕೂಡ ರಿವೀಲ್ ಆಗಿಲ್ಲ. ಈ ಒಂದು ವಿಷಯವನ್ನು ಇಟ್ಕೊಂಡು ಇದರಿಂದ ಕಾವ್ಯ ಅವರು ಔಟ್ ಆದ್ರಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಜನರ ಮೈಂಡಲ್ಲಿ ಬರ್ತಿರೋದು ಸಹಜ ಅಂತಲೇ ಹೇಳ್ಬೋದು. ಗಿಲ್ಲಿ ನಟ ಹಾಗೂ ಕಾವ್ಯ ಬಹಳಷ್ಟು ಮೋಡಿ ಮಾಡಿದಂತಹ ಜೋಡಿ. ಬಿಗ್ ಬಾಸ್ನಲ್ಲಿ ಇವರ ಒಂದು ಪೇರ್ ನೋಡೋಕ್ಕೆ ಅದೆಷ್ಟೋ ಜನರಿಗೆ ಖುಷಿ. ಈ ಒಂದು ಬಿಗ್ ಬಾಸ್ನಲ್ಲಿ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಗಿಲ್ಲಿಯವರು ಕಾವ್ಯನ ರೇಗಿಸ್ತಾ ಇದ್ದರೆ ಅದೊಂದು ಏನೋ ಖುಷಿ, ಅದೊಂದು ಏನೋ ಒಂದು ಏನಪ್ಪ ಜೋಡಿ ಇದ್ದರೆ ಹೀಗಿರಬೇಕು ಅನ್ನೋ ಒಂದಿಷ್ಟು ಮೈಂಡ್ಸೆಟ್ಗಳು ಆ ಒಂದು ಜೋಡಿ ನೋಡಿದರೆ ಬರುತ್ತೆ. ಅದೇ ಒಂದು ಮೈಂಡ್ಸೆಟ್ನಲ್ಲಿ ಸಿನಿಮಾ ಕೂಡ ಮಾಡಬಹುದಾ ಅನ್ನೋ ಒಂದಿಷ್ಟು ನಿರೀಕ್ಷೆಗಳು ಎಲ್ಲರಲ್ಲೂ ಕೂಡ ಇತ್ತು. ಗಿಲ್ಲಿ ಅನೌನ್ಸ್ಮೆಂಟ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಇವರಿಬ್ಬರನ್ನ ಇಟ್ಕೊಂಡು ಯಾರಾದರೂ ಸಿನಿಮಾ ಮಾಡಬಹುದು ಅನ್ನೋ ಒಂದು ಥೀಮಲ್ಲಿ ಎಲ್ಲ ಅಭಿಮಾನಿಗಳು ಇದ್ದರು ಅಂತಲೇ ಹೇಳ್ಬೋದು. ನೀವು ಇನ್ಸ್ಟಾದಲ್ಲಿ ನೋಡ್ಬೋದು, ಫೇಸ್ಬುಕ್ನಲ್ಲಿ ನೋಡ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ಯಾನ್ಸ್ಗಳು ತಮ್ಮದೇ ಆದ ಒಂದು ಫ್ಯಾನ್ ಪೇಜಸ್ಗಳನ್ನು ಮಾಡಿಕೊಂಡು ಆ ಒಂದು ಸಿನಿಮಾ ಸ್ಟಾರ್ ಲೆವೆಲ್ಗೆ ಆ ಒಂದು ಜೋಡಿನ ಮೆರೆಸ್ತಾ ಇರೋದು ಎಲ್ಲರೂ ಕೂಡ ನೋಡಿರ್ತಾರೆ. ಅದೇ ಒಂದು ಥೀಮ್ನಲ್ಲಿ ಇಟ್ಕೊಂಡು ಸಿನಿಮಾದವರು ಕೂಡ, ಸಿನಿಮಾ ಮಾಡ್ತಿರೋರು ಕೂಡ ಈ ಒಂದು ಪೇರನ್ನು ಹಾಕ್ಕೊಳ್ತಾರಾ ಅನ್ನೋ ಒಂದಿಷ್ಟು ಕ್ಲಾರಿಫಿಕೇಷನ್ಸ್ ನಾಳೆ ಪ್ರೆಸ್ ಮೀಟ್ನಲ್ಲಿ ಗೊತ್ತಾಗತ್ತೆ. ಹಾಗೆ ನಾಳೆ ಗಿಲ್ಲಿಯವರ ಹುಟ್ಟುಹಬ್ಬ ಕೂಡ. ಗಿಲ್ಲಿಯವರ ಹುಟ್ಟುಹಬ್ಬಕ್ಕೆ ಯಾರ್ಯಾರು ವಿಶ್ ಮಾಡಬಹುದು, ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಶ್ ಮಾಡಬಹುದು. ಈ ಮೂಲಕ ಒಂದು ವಿಶನ್ನು ತಿಳಿಸ್ಬಹುದು ಅವರಿಗೆ ಅಂತಲೂ ಕೂಡ ಹೇಳ್ತೀನಿ. ಎನಿ ಅಪ್ಡೇಟ್ಸ್ ನಾವು ನಾಳೆ ನೋಡಬಹುದು. ಆ ಒಂದು ಪ್ರೆಸ್ ಮೀಟ್ನಲ್ಲಿ ಗಿಲ್ಲಿಯವರು ತಮ್ಮ ಹುಟ್ಟುಹಬ್ಬದ ಶುಭ ದಿನದಂದೇ ಆ ಒಂದು ಸಿನಿಮಾದ ಮುಹೂರ್ತವನ್ನು
ಮಾಡ್ತಾ ಇದ್ದಾರೆ. ಹಾಗೆ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಾಳೆ ಆ ಒಂದು ಮುಹೂರ್ತದಲ್ಲಿ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸಿನಿಮಾ ಒಂದು ಕೌಟುಂಬಿಕ ಹಾಸ್ಯ ಪ್ರಜ್ಞೆ ಉಳ್ಳ ಒಂದು ಸಿನಿಮಾ ಆಗಿರುತ್ತೆ. ಒಂದು ಒಳ್ಳೆಯ ದೊಡ್ಡ ಪ್ರೊಡಕ್ಷನಲ್ಲಿ ಬರ್ತಾ ಇದೆ ಈ ಒಂದು ಸಿನಿಮಾ. ಹಾಗೆ ಈ ಒಂದು ಸಿನಿಮಾ ಒಂದು ಅದ್ಭುತವಾದ ಪ್ರದರ್ಶನವನ್ನು ಕಾಣಲಿ. ಗಿಲ್ಲಿಯವರು ಇದೊಂದೇ ಸಿನಿಮಾ ಅಲ್ಲ, ಇನ್ನು ಹಲವಾರು ಸಿನಿಮಾಗಳಿಗೆ ಸೈನ್ ಮಾಡಲಿ ಅಂತ ಹೇಳ್ತಾ, ಹಾಗೆ ಕಾವ್ಯ ಅವರು ಈ ಒಂದು ಸಿನಿಮಾದಲ್ಲಿ ನಟಿಯಾಗಿ ಕಾಣಿಸ್ಕೊಂಡ್ರೆ ಒಂದು ನ್ಯಾಚುರಲ್ ಅಂತ ಹೇಳ್ಬೋದು. ಆ ಒಂದು ಫ್ಯಾನ್ ಪೇಜಸ್ ಗಳಿಗೆ ಒಂದು ಫ್ಯಾನ್ಸ್ಗಳಿಗೂ ಕೂಡ ಒಂದು ಖುಷಿಯಾಗತ್ತೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ, ನಾಳೆ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರಿ. ಏನಾದರೂ ಅಪ್ಡೇಟ್ಸ್ ಸಿಕ್ಕರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಸಿನಿಮಾದಲ್ಲಿ ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಪೇರಾಗಿ ಕಾಣಿಸ್ಕೊಳ್ಬೇಕು ಅಂತ ಯಾರಿಗೆಲ್ಲ ಆಸೆ ಇದೆಯೋ, ಒಂದು ಕ್ಯೂರಿಯಾಸಿಟಿ ಇದೆಯೋ, ಅವರು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತೆ ಹೊಸ ಅಪ್ಡೇಟ್ಗಳ ಮೂಲಕ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀಯಿಂಗ್ ದಿಸ್ ವಿಡಿಯೋ.